ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀ ಜ್ಞಾನೇಶ್ವರ ಶಿಕ್ಷಣ ಸಂಸ್ಥೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಪ್ರಥಮ ಸೆಮಿಸ್ಟರ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಪೊಲಿಟಿಕಲ್ ಸೈನ್ಸ್ ವಿಷಯದ ಕುರಿತು ಇಂಡಿಯನ್ ಟು ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂಸ್ ಎಂಬ ಪ್ರಶ್ನೆ ಪತ್ರಿಕೆಯನ್ನು ಇವತ್ತಿನ ದಿನ ತಮ್ಮೊಂದಿಗೆ ಸಾಲ್ವ್ ಮಾಡಲು ಬರ್ತಾ ಇದ್ದೀನಿ. ಅದೇ ರೀತಿ ಯಾರೆಲ್ಲ ನಮ್ಮ ಚಾನಲನ್ನು ನೋಡ್ತಾ ಇದ್ರಿ ಹೊಸದಾಗಿ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ನಾವು ಮಾಡ್ತಕ್ಕಂಥ ಹೊಸ ಹೊಸ ವಿಡಿಯೋಗಳು ತಮಗೆ ಬೇಗನೆ ಬಂದು ತಲುಪುತ್ತೆ ಅಂತ ಹೇಳ್ತಾ ಇವತ್ತಿನ ದಿನ ಈ ಬಹು ಆಯ್ಕೆ ಇರ್ತಕ್ಕಂತಹ ಪ್ರಶ್ನೆ ಪತ್ರಿಕೆಯನ್ನು ತಮ್ಮೊಂದಿಗೆ ಕೀ ಆನ್ಸರ್ಗಳನ್ನು ಹೇಳ್ತಾ ಹೋಗ್ತೀನಿ. ಮೊದಲನೇ ಪ್ರಶ್ನೆ, ಭಾರತಕ್ಕೆ ಯಾವ ಶಾಸನದ ಸ್ವಾತಂತ್ರ್ಯ ದೊರಕಿತು? ಭಾರತಕ್ಕೆ ಯಾವ ಶಾಸನದಿಂದ ಸ್ವಾತಂತ್ರ್ಯ ದೊರಕಿತು ಅಂತ ಪ್ರಶ್ನೆ ಇದೆ. ಮೊದಲನೇ ಆಯ್ಕೆ ಭಾರತ ಸರ್ಕಾರ ಕಾಯ್ದೆ 1919. ಎರಡನೇ ಆಯ್ಕೆ ಭಾರತ ಸರ್ಕಾರದ ಕಾಯ್ದೆ 1935. ಮೂರನೇ ಆಯ್ಕೆ ಭಾರತ ಸರ್ಕಾರದ ಕಾಯ್ದೆ 1946. ನಾಲ್ಕನೇ ಆಯ್ಕೆ ಭಾರತ ಸರ್ಕಾರದ ಕಾಯ್ದೆ 1947. ಇಲ್ಲಿ ಭಾರತ ಯಾವ ಶಾಸನದಿಂದ ಅಂತಂದ್ರೆ ಭಾರತ ಸ್ವತಂತ್ರ ಕಾಯ್ದೆ 1947 ಸರಿಯಾಗಿರ್ತಕ್ಕಂಥ ಆಯ್ಕೆ. ಪ್ರಶ್ನೆ 2, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಯಾವಾಗ ಸ್ಥಾಪನೆ ಆಯಿತು? ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಯಾವಾಗ ಸ್ಥಾಪನೆ ಆಯಿತು ಅಂತ ಕೇಳಿದ್ದಾರೆ. ಮೊದಲನೇ ಆಯ್ಕೆ 1857, ಎರಡನೇ ಆಯ್ಕೆ 1885, ಮೂರನೇ ಆಯ್ಕೆ 1890, ನಾಲ್ಕನೇ ಆಯ್ಕೆ 1880 ಅಂತಿದೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸು 1885ರಲ್ಲಿ ಸ್ಥಾಪನೆ ಆಗುತ್ತೆ. ಆಯ್ಕೆ 2 ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು ಮೂರನೇದಾಗಿರ್ತಕ್ಕಂಥ ಪ್ರಶ್ನೆ, ಭಾರತವು ಡ್ಯಾಶ್ ಸಂವಿಧಾನವನ್ನ ಹೊಂದಿದೆ? ಆಪ್ಷನ್ ಎ ಲಿಖಿತ, ಆಪ್ಷನ್ ಬಿ ಅಲಿಖಿತ, ಆಪ್ಷನ್ ಸಿ ರಾಜಪ್ರಭುತ್ವ, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಭಾರತವು ಲಿಖಿತವಾಗಿರ್ತಕ್ಕಂತಹ ಸಂವಿಧಾನ ಅಂತ ಕರೀತಾರ, ಹಾಗಾಗಿ ಆಪ್ಷನ್ ಎ ಇಸ್ ಅ ರೈಟ್ ಆನ್ಸರ್. ಪ್ರಶ್ನೆ 4, ಭಾರತದ ಮೂಲ ಸಂವಿಧಾನದಲ್ಲಿ ಎಷ್ಟು ವಿಧಿಗಳಿವೆ? ಭಾರತದ ಮೂಲ ಸಂವಿಧಾನದಲ್ಲಿ ಎಷ್ಟು ವಿಧಿಗಳಿದೆ ಅಂತ ಕೇಳಿದ ಪ್ರಶ್ನೆ. ಆಪ್ಷನ್ ಎ 395, ಆಪ್ಷನ್ ಬಿ 495, ಆಪ್ಷನ್ ಸಿ 295, ಆಪ್ಷನ್ ಡಿ 195. ಭಾರತದ ಮೂಲ ಸಂವಿಧಾನದಲ್ಲಿ 395 ವಿಧಿಗಳಿವೆ. ಪ್ರಶ್ನೆ 5, ಭಾರತೀಯ ಸಂವಿಧಾನವು ಯಾವ ಸ್ವರೂಪವನ್ನು ಹೊಂದಿದೆ? ಆಪ್ಷನ್ ಎ ನಮ್ಯ, ಆಪ್ಷನ್ ಬಿ ಅನಮ್ಯ, ಆಪ್ಷನ್ ಸಿ ನಮ್ಯ ಮತ್ತು ಅನಮ್ಯ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಭಾರತ ಸಂವಿಧಾನವು ನಮ್ಯ ಮತ್ತು ಅನಮ್ಯ ಸ್ವರೂಪವನ್ನ ಹೊಂದಿದೆ, ಹಾಗಾಗಿ ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್. ಪ್ರಶ್ನೆ 6, ಸಮಾಜವಾದಿ ಪದವನ್ನ ಡ್ಯಾಶ್ ತಿದ್ದುಪಡಿಯಿಂದ ಪೀಠಿಕೆಗೆ ಸೇರಿಸಲಾಗಿದೆ? ಸಮಾಜವಾದಿ ಪದವನ್ನ ಡ್ಯಾಶ್ ತಿದ್ದುಪಡಿಯಿಂದ ಪೀಠಿಕೆಗೆ ಸೇರಿಸಲಾಗಿದೆ. ಆಪ್ಷನ್ ಎ 24ನೆಯ, ಆಪ್ಷನ್ ಬಿ 42ನೆಯ, ಆಪ್ಷನ್ ಸಿ 44ನೆಯ, ಆಪ್ಷನ್ ಡಿ 61ನೆಯ. ತಿದ್ದುಪಡಿ 42ನೇ ತಿದ್ದುಪಡಿಯ ಪ್ರಕಾರ ಸಮಾಜವಾದಿ ಪದವನ್ನ ಪೀಠಿಕೆಯಲ್ಲಿ ಸೇರಿಸಲಾಗಿದೆ. ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್. ಪ್ರಶ್ನೆ 7, ಭಾರತೀಯ ಸಂವಿಧಾನದ ಪೀಠಿಕೆಯು ಭಾರತವನ್ನ ಡ್ಯಾಶ್ ಎಂದು ಘೋಷಿಸುತ್ತದೆ? ಆಪ್ಷನ್ ಎ ರಾಜಪ್ರಭುತ್ವ, ಆಪ್ಷನ್ ಬಿ ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯ, ಆಪ್ಷನ್ ಸಿ ಸಂಯುಕ್ತ ರಾಜ್ಯ, ಆಪ್ಷನ್ ಡಿ ಒಕ್ಕೂಟ. ಭಾರತ ಸಂವಿಧಾನ ಪೀಠಿಕೆಯಲ್ಲಿ ಹೇಳಿರುವ ಹಾಗೆ ಭಾರತವು ಒಂದು ಸಾರ್ವಭೌಮ ಸಮಾಜವಾದಿ ಮತ್ತು ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಅಂತೇಳಿ ಪೂರ್ವ ಪೀಠಿಕೆಯಲ್ಲಿ ಸೇರಿಸಲಾಗಿದೆ. ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್. ಪ್ರಶ್ನೆ 8, ಪೀಠಿಕೆಯಲ್ಲಿ ಜಾತ್ಯತೀತ ಪದದ ಅರ್ಥ? ಆಪ್ಷನ್ ಎ ಎಲ್ಲಾ ಧರ್ಮಗಳಿಗೆ ಸಮಾನ ಗೌರವ, ಆಪ್ಷನ್ ಬಿ ಭಾರತದಲ್ಲಿ ಯಾವುದೇ ಧರ್ಮವಿಲ್ಲ, ಆಪ್ಷನ್ ಸಿ ಒಂದು ಧರ್ಮದ ಪ್ರಾಬಲ್ಯ, ಆಪ್ಷನ್ ಡಿ ಬಹುಸಂಖ್ಯಾತ ಧರ್ಮಕ್ಕೆ ಮಾತ್ರ ಅವಕಾಶ. ಇಲ್ಲಿ ಜಾತ್ಯತೀತ ಅಂತಂದ್ರೆ ಎಲ್ಲಾ ಧರ್ಮಗಳಿಗೂ ಕೂಡ ಸಮಾನ ಅವಕಾಶವನ್ನು ಕಲ್ಪಿಸುವುದು ಮತ್ತು ಸಮಾನ ದೃಷ್ಟಿಯಿಂದ ನೋಡುವುದಕ್ಕೆ ನಾವೇನಂತ ಕರಿತೀವಿ? ಜಾತ್ಯತೀತ ಅಂತ ಕರಿತೀವಿ, ಹಾಗಾಗಿ ಆಪ್ಷನ್ ಎ ಇಸ್ ಅ ರೈಟ್ ಆನ್ಸರ್. ಪ್ರಶ್ನೆ 9, ಪೀಠಿಕೆಯಲ್ಲಿ ಪ್ರಜಾಪ್ರಭುತ್ವ ಎಂಬ ಪದದ ಅರ್ಥ? ಆಪ್ಷನ್ ಎ ಒಬ್ಬ ವ್ಯಕ್ತಿಯ ಆಳ್ವಿಕೆ, ಆಪ್ಷನ್ ಬಿ ನಾಮನಿರ್ದೇಶಿತ ಪ್ರತಿನಿಧಿಗಳಿಂದ ಆಳ್ವಿಕೆ,
ಆಪ್ಷನ್ ಸಿ ಜನರಿಂದ ಸರ್ಕಾರ, ಆಪ್ಷನ್ ಡಿ ಶ್ರೀಮಂತರಿಂದ ಆಳ್ವಿಕೆ. ಪ್ರಜಾಪ್ರಭುತ್ವ ಅಂತಂದ್ರೆ ಇದರ ಡೆಫಿನಿಷನ್ಸೇ ಹೇಳ್ತಾರೆ, ಜನರಿಂದ ಜನರಿಗೋಸ್ಕರ ಜನರೇ ಆಳಲ್ಪಡುವ ಸರ್ಕಾರವನ್ನ ಪ್ರಜಾಪ್ರಭುತ್ವ ಅಂತ ಕರೀತಾರೆ. ಹಾಗಾಗಿ ಆಪ್ಷನ್ ಸಿ ಈಸ್ ಅ ರೈಟ್ ಆನ್ಸರ್. ಪ್ರಶ್ನೆ 10, ಪೀಠಿಕೆಯು ಯಾವ ತತ್ವ ಆರ್ಥಿಕ ಮತ್ತು ಸಾಮಾಜಿಕ ಪ್ರಭುತ್ವವನ್ನು ಪ್ರತಿಬಿಂಬಿಸುತ್ತದೆ? ಆಪ್ಷನ್ ಎ ಸಾರ್ವಭೌಮತ್ವ, ಆಪ್ಷನ್ ಬಿ ಜಾತ್ಯತೀತತೆ, ಆಪ್ಷನ್ ಸಿ ಸಮಾಜವಾದ, ಆಪ್ಷನ್ ಡಿ ಗಣರಾಜ್ಯ. ಹಾಗಾಗಿ ಇಲ್ಲಿ ಪೀಠಿಕೆ ಯಾವ ತತ್ವದ ಮೇಲೆ ತತ್ವದ ಆರ್ಥಿಕ ಮತ್ತು ಸಾಮಾಜಿಕ ಪ್ರಭುತ್ವವನ್ನು ಪ್ರತಿಬಿಂಬಿಸುತ್ತದೆ ಅಂತಂದ್ರೆ ಸಮಾಜವಾದ, ಸೋಷಿಯಲಿಸಂ ಅಂತಕ್ಕಂಥದ್ದು ಅದನ್ನ ಬಿಂಬಿಸುತ್ತದೆ. ಇಲ್ಲಿ ಸಿ ಇಸ್ ಅ ರೈಟ್ ಆನ್ಸರ್. ಪ್ರಶ್ನೆ 11, ಪ್ರಸ್ತಾವನೆಯನ್ನು ರಚಿಸಿ ಮಂಡಿಸಿದವರು ಯಾರು? ಪ್ರಸ್ತಾವನೆಯನ್ನ ರಚಿಸಿ ಮಂಡಿಸಿದವರು ಯಾರು? ಆಪ್ಷನ್ ಎ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಆಪ್ಷನ್ ಬಿ ಜವಾಹರ್ಲಾಲ್ ನೆಹರು, ಆಪ್ಷನ್ ಸಿ ರಾಜೇಂದ್ರ ಪ್ರಸಾದ್, ಆಪ್ಷನ್ ಡಿ ಸರ್ದಾರ್ ವಲ್ಲಭಾಯ್ ಪಟೇಲ್. ಇಲ್ಲಿ ಪ್ರಸ್ತಾವನೆಯನ್ನ ರಚಿಸಿ ಮಂಡಿಸಿದವರು ಯಾರಪ್ಪ ಅಂತಂದ್ರೆ ಜವಾಹರ್ಲಾಲ್ ನೆಹರು ಅವರು ಏನ್ ಮಾಡ್ತಾರಪ್ಪ ಅಂತಂದ್ರ ಪ್ರಸ್ತಾವನೆಯನ್ನ ರಚಿಸಿ ಮಂಡಿಸ್ತಾರ. ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್. ಇನ್ನು ಪ್ರಶ್ನೆ 12, ಭಾರತೀಯ ಸಂವಿಧಾನದಲ್ಲಿ ನ್ಯಾಯವನ್ನ ಡ್ಯಾಶ್ ಎಂದು ವರ್ಗೀಕರಿಸಲಾಗಿದೆ? ಆಪ್ಷನ್ ಎ ರಾಜಕೀಯ ಮಾತ್ರ, ಆಪ್ಷನ್ ಬಿ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ, ಆಪ್ಷನ್ ಸಿ ಸಾಮಾಜಿಕ ಮತ್ತು ಧಾರ್ಮಿಕ, ಆಪ್ಷನ್ ಡಿ ಆರ್ಥಿಕ ಮಾತ್ರ. ಇಲ್ಲಿ ಭಾರತೀಯ ಸಂವಿಧಾನದಲ್ಲಿ ನ್ಯಾಯವನ್ನ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಅಂತೇಳಿ ಇವುಗಳನ್ನ ವರ್ಗೀಕರಿಸಲಾಗ್ತದ. ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್. ಪ್ರಶ್ನೆ 13, ಭಾರತೀಯ ಸಂವಿಧಾನದ ಯಾವ ವಿಧಿಯು ಕಾನೂನಿನ ಮುಂದೆ ಸಮಾನತೆಯನ್ನ ಖಾತರಿಪಡಿಸುತ್ತದೆ? ಆಪ್ಷನ್ ಎ ವಿಧಿ 14, ವಿಧಿ 16, ವಿಧಿ 19, ವಿಧಿ 21. ಇಲ್ಲಿ ಆರ್ಟಿಕಲ್ 14 ಇದು ಎಲ್ಲರಿಗೂ ಸಮಾನ ಅವಕಾಶವನ್ನ ದೊರಕಿಸಿಕೊಡ್ತಕ್ಕಂತಹ ವಿಧಿಯಾಗಿದೆ. ಇದು ಭಾರತ ಸಂವಿಧಾನದಲ್ಲಿ ಎಲ್ಲರಿಗೂ ಸಮಾನರೆಂಬ ಅವಕಾಶವನ್ನ ಕಲ್ಪಿಸಿಕೊಡುತ್ತದೆ. ಪ್ರಶ್ನೆ 14, ಭಾರತದಲ್ಲಿ ಸ್ವಾತಂತ್ರ್ಯ ಎಂದರೆ ಅಂತ ಕೇಳಿದ್ದಾರೆ ಪ್ರಶ್ನೆ. ಆಯ್ಕೆ ಎಲ್ಲಾ ನಿರ್ಬಂಧಗಳ ಅನುಪಸ್ಥಿತಿ, ಆಪ್ಷನ್ ಬಿ ನಿಯಂತ್ರಿತ ಸ್ವಾತಂತ್ರ್ಯ, ಆಪ್ಷನ್ ಸಿ ಅನಿಯಮಿತ ಸ್ವಾತಂತ್ರ್ಯ, ಆಪ್ಷನ್ ಡಿ ಬಹುಮತಕ್ಕೆ ಮಾತ್ರ ಸ್ವಾತಂತ್ರ್ಯ. ಇಲ್ಲಿ ಸಂವಿಧಾನದಲ್ಲಿ ಸ್ವಾತಂತ್ರ್ಯ ಅಂತಂದ್ರೆ ನಿಯಂತ್ರಿತ ಸ್ವಾತಂತ್ರ್ಯ ಅಂತ ಕರಿತೀವಿ, ರೆಗ್ಯುಲೇಟೆಡ್ ಫ್ರೀಡಮ್ ಅಂತ ಕರಿತೀವಿ. ಹಾಗಾಗಿ ಆಪ್ಷನ್ ಬಿ ಈಸ್ ಅ ರೈಟ್ ಆನ್ಸರ್. ಇನ್ನು ಪ್ರಶ್ನೆ 15, ಸ್ವಾತಂತ್ರ್ಯ ಎಂದರೆ ನಿರ್ಬಂಧನೆಗಳಿಂದ ಸ್ವಾತಂತ್ರ್ಯ ಎಂದು ಯಾರು ಹೇಳಿದರು? ಆಪ್ಷನ್ ಎ ಜಾನ್ ಲಾಕ್, ಆಪ್ಷನ್ ಬಿ ಕಾರ್ಲ್ ಮಾರ್ಕ್ಸ್, ಆಪ್ಷನ್ ಸಿ ರೂಸೋ, ಆಪ್ಷನ್ ಡಿ ಜೆ.ಎಸ್. ಮಿಲ್. ಸ್ವಾತಂತ್ರ್ಯ ಎಂದರೆ ನಿರ್ಬಂಧಗಳಿಂದ ಸ್ವಾತಂತ್ರ್ಯ ಅಂತ ಹೇಳಿದವರು ಜೆ.ಎಸ್. ಮಿಲ್ಸ್ ಅವರು. ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಡಿ. ಪ್ರಶ್ನೆ 16, ರಾಜಕೀಯ ನ್ಯಾಯವನ್ನ ಡ್ಯಾಶ್ ಮೂಲಕ ಖಾತ್ರಿಪಡಿಸಿಕೊಳ್ಳಲಾಗುತ್ತದೆ? ಆಪ್ಷನ್ ಎ ಸಾರ್ವತ್ರಿಕ ವಯಸ್ಕರ ಮತದಾನ, ಆಪ್ಷನ್ ಬಿ ನ್ಯಾಯಾಂಗ ವಿಮರ್ಶೆ, ಆಪ್ಷನ್ ಸಿ ನಿರ್ದೇಶಕ ತತ್ವಗಳು, ಆಪ್ಷನ್ ಡಿ ಮೂಲಭೂತ ಕರ್ತವ್ಯಗಳು. ಇಲ್ಲಿ ರಾಜಕೀಯ ನ್ಯಾಯವನ್ನ ಸಾರ್ವತ್ರಿಕ ವಯಸ್ಕರ ಮತದಾನ ಮೂಲಕ ಇದರಿಂದ ಏನ್ ಮಾಡ್ತೀವಿ ಅಂತಂದ್ರ ಖಾತ್ರಿಪಡಿಸಿಕೊಳ್ತೀವಿ. ಹಾಗಾಗಿ ಆಪ್ಷನ್ ಎ ಈಸ್ ಅ ರೈಟ್ ಆನ್ಸರ್. ಇನ್ನು ಪ್ರಶ್ನೆ 17, ಭಾರತದಲ್ಲಿ ಸಮಾಜವಾದವು ಡ್ಯಾಶ್ ಅನ್ನು ಗುರಿಯಾಗಿಸಿಕೊಂಡಿದೆ? ಆಪ್ಷನ್ ಎ ಆದಾಯದ ಅಸಮಾನತೆಗಳನ್ನು ಕಡಿಮೆ ಮಾಡುವುದು, ಆಪ್ಷನ್ ಬಿ ದುರ್ಬಲ ವರ್ಗಗಳನ್ನ ಉನ್ನತೀಕರಿಸುವುದು, ಆಪ್ಷನ್ ಸಿ ಕಲ್ಯಾಣ ರಾಜ್ಯವನ್ನ ಖಾತ್ರಿಪಡಿಸುವುದು, ಆಪ್ಷನ್ ಡಿ ಆಲ್ ಆಫ್ ದಿ ಅಬವ್. ಭಾರತದಲ್ಲಿ ಸಮಾಜವಾದವು ಈ ಮೇಲಿನ ಎಲ್ಲ ಅಂಶಗಳನ್ನು ಕೂಡ ಒಳಗೊಂಡು ಅವುಗಳನ್ನ ಗುರಿಯಾಗಿಸಿಕೊಂಡಿದೆ. ಆದಾಯದ ಅಸಮಾನತೆಗಳನ್ನ ಕಡಿಮೆ ಮಾಡುವುದು, ದುರ್ಬಲ ವರ್ಗಗಳನ್ನ ಉನ್ನತೀಕರಿಸುವುದು, ಕಲ್ಯಾಣ ರಾಜ್ಯ ಎಂತಕ್ಕಂತಹ ಒಂದು ಕನಸನ್ನ ಇಟ್ಕೊಂಡಿರ್ತಕ್ಕಂಥ ಗುರಿಯನ್ನ ಭಾರತ ಸಮಾಜವಾದವು ಇದನ್ನ ಪ್ರತಿನಿಧಿಸ್ತದ. ಪ್ರಶ್ನೆ 18, ಭಾರತದಲ್ಲಿ ಬ್ಯಾಂಕ್ಗಳ ರಾಷ್ಟ್ರೀಕರಣಕ್ಕೆ ಡ್ಯಾಶ್ಗೆ ಉದಾಹರಣೆಯಾಗಿದೆ? ಆಪ್ಷನ್ ಎ
ಜಾತ್ಯತೀತತೆ, ಆಪ್ಷನ್ ಬಿ ಸಮಾಜವಾದ, ಆಪ್ಷನ್ ಸಿ ಒಕ್ಕೂಟ, ಆಪ್ಷನ್ ಡಿ ಪ್ರಜಾಪ್ರಭುತ್ವ. ಭಾರತದಲ್ಲಿ ಬ್ಯಾಂಕ್ಗಳಿಗೆ ರಾಷ್ಟ್ರೀಕರಣಕ್ಕೆ ಕಾರಣವಾಗಿರ್ತಕ್ಕಂಥದ್ದೇ ಅಥವಾ ಈ ಉದಾಹರಣೆ ಮೇಲೆ ಸಮಾಜವಾದ ಅಂತಕ್ಕಂತಹ ಉದಾಹರಣೆ ಮೇಲೆ ಏನಾಗ್ತದ ಭಾರತ ಬ್ಯಾಂಕ್ಗಳ ರಾಷ್ಟ್ರೀಕರಣಕ್ಕೆ ಉದಾಹರಣೆ ಆಗ್ತದ. ಪ್ರಶ್ನೆ 19, ಭಾರತದಲ್ಲಿ ಭೂ ಸುಧಾರಣೆಗಳು ಮುಖ್ಯವಾಗಿ ಡ್ಯಾಶ್ ಸಾಧಿಸುವ ಗುರಿಯನ್ನ ಹೊಂದಿದೆ. ಆಪ್ಷನ್ ಎ ಸಮಾಜವಾದ ಮತ್ತು ಸಾಮಾಜಿಕ ನ್ಯಾಯ, ಬಿ ಜಾತ್ಯತೀತತೆ, ಸಿ ಒಕ್ಕೂಟ, ಡಿ ಸ್ವಾತಂತ್ರ್ಯ. ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಸಮಾಜವಾದ ಮತ್ತು ಸಾಮಾಜಿಕ ನ್ಯಾಯ ಅಂತಕ್ಕಂಥ ಆಯ್ಕೆ ಸರಿಯಾಗಿದೆ. ಇನ್ನು ಮುಂದಿನದಾಗಿರ್ತಕ್ಕಂಥ ಪ್ರಶ್ನೆ, ಜಾತ್ಯತೀತ ಎಂಬ ಪದವನ್ನ ಭಾರತದ ಪೀಠಿಕೆಗೆ ಡ್ಯಾಶ್ ತಿದ್ದುಪಡಿಯ ಮೂಲಕ ಸೇರಿಸಲಾಗಿದೆ. ಒಂದನೆಯದ್ದು ಆಪ್ಷನ್ ಎ 24ನೇ ತಿದ್ದುಪಡಿ, ಆಪ್ಷನ್ ಬಿ 42ನೇ ತಿದ್ದುಪಡಿ, ಆಪ್ಷನ್ ಸಿ 44ನೇ ತಿದ್ದುಪಡಿ, ಆಪ್ಷನ್ ಡಿ 86ನೇ ತಿದ್ದುಪಡಿ. ಇಲ್ಲಿ ನೋಡಿ 42ನೇ ತಿದ್ದುಪಡಿಯ ಮೂಲಕ ಜಾತ್ಯತೀತ ಎಂಬ ಪದವನ್ನ ಭಾರತದ ಪೀಠಿಕೆಗೆ ತಿದ್ದುಪಡಿಯ ಮಾಡುವ ಮೂಲಕ ಸೇರಿಸಲಾಗಿದೆ. ಹಾಗಾಗಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಪ್ಷನ್ ಬಿ. ಇನ್ನು ಪ್ರಶ್ನೆ 21, ನ್ಯಾಯ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯವನ್ನ ಡ್ಯಾಶ್ ಮೂಲಕ ಖಚಿತಪಡಿಸಿಕೊಳ್ಳಲಾಗುತ್ತದೆ. ಆಪ್ಷನ್ ಎ ಮೂಲಭೂತ ಹಕ್ಕುಗಳು, ಆಪ್ಷನ್ ಬಿ ನಿರ್ದೇಶಕ ತತ್ವಗಳು, ಆಪ್ಷನ್ ಸಿ ಪೂರ್ವ ಪೀಠಿಕೆ, ಆಪ್ಷನ್ ಡಿ ಮೇಲಿನ ಎಲ್ಲವೂ. ನ್ಯಾಯ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯವನ್ನ ಪೂರ್ವ ಪೀಠಿಕೆಯಿಂದ ಇವುಗಳನ್ನ ಖಚಿತಪಡಿಸಿಕೊಳ್ಳಲಾಗಬಹುದು. ಪ್ರಶ್ನೆ 22, ಸಂವಿಧಾನದಲ್ಲಿ ಸ್ವಾತಂತ್ರ್ಯದ ಹಕ್ಕು ಮುಖ್ಯವಾಗಿ ಡ್ಯಾಶ್ಗೆ ಸಂಬಂಧಪಟ್ಟಿದೆ. ಮೊದಲನೇ ಆಯ್ಕೆ ಮೂಲಭೂತ ಕರ್ತವ್ಯಗಳು, ಎರಡನೇದು ಮೂಲಭೂತ ಹಕ್ಕುಗಳು, ಮೂರನೇದು ನಿರ್ದೇಶಕ ತತ್ವಗಳು, ನಾಲ್ಕನೇದು ಒಕ್ಕೂಟ ಪಟ್ಟಿ. ಇಲ್ಲಿ ಸಂವಿಧಾನದಲ್ಲಿ ಸ್ವಾತಂತ್ರ್ಯದ ಹಕ್ಕು ಇದು ಮೂಲಭೂತ ಹಕ್ಕುಗಳಾಗಿ ಈ ಹಕ್ಕಿಗೆ ಸಂಬಂಧಪಟ್ಟಿದೆ. ಭಾರತದಲ್ಲಿ ಸಾಮಾಜಿಕ ನ್ಯಾಯವನ್ನ ಡ್ಯಾಶ್ನಿಂದ ಸಂರಕ್ಷಿಸಲಾಗಿದೆ ಅಥವಾ ರಕ್ಷಿಸಲಾಗಿದೆ. ಆಪ್ಷನ್ ಎ ಮೂಲಭೂತ ಹಕ್ಕುಗಳು, ಆಪ್ಷನ್ ಬಿ ನಿರ್ದೇಶಕ ತತ್ವಗಳು, ಆಪ್ಷನ್ ಸಿ ಪೂರ್ವ ಪೀಠಿಕೆ, ಆಪ್ಷನ್ ಡಿ ಈ ಮೇಲಿನ ಎಲ್ಲವೂ. ಭಾರತದಲ್ಲಿ ಸಾಮಾಜಿಕ ನ್ಯಾಯವನ್ನ ಈ ಮೇಲಿನ ಎಲ್ಲ ಅಂಶಗಳಿಂದ ರಕ್ಷಿಸಲಾಗಿದೆ. ಮೂಲಭೂತ ಹಕ್ಕುಗಳಾಗಿರ್ಬೋದು, ಆಮೇಲೆ ನಿರ್ದೇಶಕ ತತ್ವಗಳಾಗಿರ್ಬೋದು, ಆಮೇಲೆ ಪೂರ್ವ ಪೀಠಿಕೆ ಆಗಿರ್ಬೋದು, ಎಲ್ಲ ಅಂಶಗಳನ್ನ ಒಳಗೊಂಡು ಭಾರತದಲ್ಲಿ ಸಾಮಾಜಿಕ ನ್ಯಾಯವನ್ನ ರಕ್ಷಿಸಲಾಗಿದೆ. ಪ್ರಶ್ನೆ 24, ಸಮಾಜವಾದವನ್ನ ಖಚಿತಪಡಿಸುವಲ್ಲಿ ದೃಢೀಕರಣ ಕ್ರಮದ ಉದಾಹರಣೆ ಯಾವ ನೀತಿಯಾಗಿದೆ? ಆಪ್ಷನ್ ಎ ಸಾರ್ವತ್ರಿಕ ವಯಸ್ಕ ಮತದಾನ, ಬಿ ಶಿಕ್ಷಣ ಮತ್ತು ಉದ್ಯೋಗಗಳಲ್ಲಿ ಮೀಸಲಾತಿ, ಸಿ ಅಸ್ಪೃಶ್ಯತೆಯ ನಿರ್ಮೂಲನೆ, ಡಿ ಬಿ ಮತ್ತು ಸಿ ಎರಡು. ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಬಿ ಮತ್ತು ಸಿ ಎರಡು ಆಗ್ತದ. ಸಮಾಜವಾದವನ್ನ ಖಚಿತಪಡಿಸುವಲ್ಲಿ ದೃಢೀಕರಣ ಮಾಡಲಿಕ್ಕೆ ಎರಡು ಉದಾಹರಣೆ ಯಾವುದಪ್ಪ ಅಂತಂದ್ರೆ ಬಿ ಮತ್ತೆ ಸಿ. ಶಿಕ್ಷಣ ಮತ್ತು ಉದ್ಯೋಗಗಳಲ್ಲಿ ಸರಿಯಾಗಿರ್ತಕ್ಕಂಥ ಮೀಸಲಾತಿಯನ್ನು ನೀಡುವುದು ಮತ್ತು ನಮ್ಮ ಸಮಾಜದಲ್ಲಿ ಅಸ್ಪೃಶ್ಯತೆಯನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡೋದಕ್ಕೋಸ್ಕರ ಸಮಾಜವಾದವನ್ನ ಖಚಿತಪಡಿಸುವಲ್ಲಿ ಇವೆರಡು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಉದಾಹರಣೆ ಆಗ್ತವ. ಪ್ರಶ್ನೆ 25, ಭಾರತವು ಡ್ಯಾಶ್ ಪ್ರಜಾಪ್ರಭುತ್ವವಾಗಿದೆ. ಆಪ್ಷನ್ ಎ ಪ್ರತ್ಯಕ್ಷ, ಆಪ್ಷನ್ ಬಿ ಅಧ್ಯಕ್ಷೀಯ, ಆಪ್ಷನ್ ಸಿ ಸಂಸದೀಯ, ಆಪ್ಷನ್ ಡಿ ಮಿಲಿಟರಿ. ನಮ್ಮ ಭಾರತವು ಸಂಸದೀಯ ಪಾರ್ಲಿಮೆಂಟರಿ ಹೌದಾ ಸಂಸದೀಯವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವವನ್ನು ಒಳಗೊಂಡಿದೆ. ಪ್ರಶ್ನೆ 26, ಭಾರತದ ಚುನಾವಣಾ ಆಯೋಗವು ಡ್ಯಾಶ್ ಸಂಸ್ಥೆಯಾಗಿದೆ. ಆಪ್ಷನ್ ಎ ನ್ಯಾಯಾಂಗ, ಆಪ್ಷನ್ ಬಿ ಶಾಸಕಾಂಗ, ಆಪ್ಷನ್ ಸಿ ಸಂವಿಧಾನಾತ್ಮಕ, ಆಪ್ಷನ್ ಡಿ ಕಾರ್ಯಾಂಗ. ನಮ್ಮ ಭಾರತದ ಚುನಾವಣಾ ಆಯೋಗವು ಸಂವಿಧಾನಾತ್ಮಕ ಒಂದು ಸಂಸ್ಥೆಯಾಗಿದೆ. ಸರಿಯಾಗಿರ್ತಕ್ಕಂಥ ಆಯ್ಕೆ ಆಪ್ಷನ್ ಸಿ. ಪ್ರಶ್ನೆ 27, ಚುನಾವಣಾ ಆಯೋಗದ ಅಧಿಕಾರದ ಬಗ್ಗೆ ಯಾವ ವಿಧಿ ವಿಸ್ತರಿಸುತ್ತದೆ? ಚುನಾವಣಾ ಆಯೋಗದ ಅಧಿಕಾರದ ಬಗ್ಗೆ ಯಾವ ವಿಧಿ ವಿಸ್ತರಿಸುತ್ತದೆ ಅಂತ ಹೇಳ್ತಾರ.
ಆಪ್ಷನ್ ಎ ವಿಧಿ 320, ಆಪ್ಷನ್ ಬಿ ವಿಧಿ 324, ಆಪ್ಷನ್ ಸಿ ವಿಧಿ 330, ಆಪ್ಷನ್ ಡಿ 336. ವಿಧಿ 324 ಏನ್ ಹೇಳ್ತದಪ್ಪ ಅಂತಂದ್ರ ಚುನಾವಣಾ ಆಯೋಗದ ಅಧಿಕಾರದ ಬಗ್ಗೆ ಸ್ಪಷ್ಟೀಕರಣವನ್ನ ಕೊಡ್ತದ. ಹಾಗಾಗಿ ಆಪ್ಷನ್ ಬಿ ಈಸ್ ಅ ರೈಟ್ ಆನ್ಸರ್. ಇನ್ನು 28ನೇ ಪ್ರಶ್ನೆ, ಭಾರತದ ಗಣರಾಜ್ಯದ ಮುಖ್ಯಸ್ಥರು ಡ್ಯಾಶ್ ಅಂತ ಕೇಳ್ತಾರೆ. ಆಪ್ಷನ್ ಎ ಪ್ರಧಾನಮಂತ್ರಿ, ಆಪ್ಷನ್ ಬಿ ಮುಖ್ಯ ನ್ಯಾಯಾಧೀಶ, ಆಪ್ಷನ್ ಸಿ ರಾಷ್ಟ್ರಪತಿ, ಆಪ್ಷನ್ ಡಿ ರಾಜ್ಯಪಾಲರು. ಭಾರತದ ಗಣರಾಜ್ಯದ ಮುಖ್ಯಸ್ಥರು ಯಾರಾಗಿರ್ತಾರಪ್ಪ ಅಂತಂದ್ರೆ ರಾಷ್ಟ್ರಪತಿಯವರಾಗಿರ್ತಾರ. ಹಾಗಾಗಿ ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್. ಪ್ರಶ್ನೆ 29, ಒಬ್ಬ ವ್ಯಕ್ತಿ ಒಂದು ಮತ ಒಂದು ಮೌಲ್ಯ ಎಂಬ ತತ್ವವು ಅಂತ ಕೇಳಿದ್ದಾರೆ. ಆಪ್ಷನ್ ಎ ರಾಜಕೀಯ ನ್ಯಾಯ, ಆಪ್ಷನ್ ಬಿ ನ್ಯಾಯಾಂಗ ವಿಮರ್ಶೆ, ಆಪ್ಷನ್ ಸಿ ಮೂಲಭೂತ ಕರ್ತವ್ಯ, ಆಪ್ಷನ್ ಡಿ ಸಂಯುಕ್ತತೆ. ಒಬ್ಬ ವ್ಯಕ್ತಿ ಒಂದು ಮತ ಒಂದು ಮೌಲ್ಯ ಅಂತಂದ್ರೆ ಇದು ರಾಜಕೀಯ ನ್ಯಾಯ ಎಂಬ ತತ್ವವನ್ನ ಒಳಗೊಂಡಿರ್ತದ. ಹಾಗಾಗಿ ಆಪ್ಷನ್ ಎ ಇಸ್ ಅ ರೈಟ್ ಆನ್ಸರ್. ಇನ್ನು ಪ್ರಶ್ನೆ 30, ಮತದಾನದ ವಯಸ್ಸು 21ರಿಂದ 18 ವರ್ಷಗಳಿಗೆ ಇಳಿಸಿದ ತಿದ್ದುಪಡಿ ಯಾವುದು ಅಂತ ಕೇಳ್ತಾರೆ. ಆಪ್ಷನ್ ಎ 42ನೇ ತಿದ್ದುಪಡಿ, ಆಪ್ಷನ್ ಬಿ 44ನೇ ತಿದ್ದುಪಡಿ, ಆಪ್ಷನ್ ಸಿ 61ನೇ ತಿದ್ದುಪಡಿ, ಆಪ್ಷನ್ ಡಿ 86ನೇ ತಿದ್ದುಪಡಿ. ಇಲ್ಲಿ 61ನೇ ತಿದ್ದುಪಡಿಯ ಪ್ರಕಾರ ಮತದಾನ ಮಾಡ್ತಕ್ಕಂಥ ವಯಸ್ಸು 21ರಿಂದ 18 ವರ್ಷಕ್ಕೆ ಇಳಿಕೆ ಮಾಡಿ ಅಥವಾ ಕಡಿಮೆ ಮಾಡಿ ತಿದ್ದುಪಡಿ ಮಾಡಿರ್ತಕ್ಕಂಥದ್ದನ್ನ ಕಾಣ್ಬೋದು. ಹಾಗಾಗಿ ಆಪ್ಷನ್ ಸಿ ಈಸ್ ಅ ರೈಟ್ ಆನ್ಸರ್. ಇನ್ನು 31ನೇ ಪ್ರಶ್ನೆ, ಪ್ರಜಾಪ್ರಭುತ್ವದಲ್ಲಿ ನಾಗರಿಕರ ಭಾಗವಹಿಸುವಿಕೆ ಡ್ಯಾಶ್ ಮೂಲಕ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಚುನಾವಣೆಗಳ ಮೂಲಕ, ಆಪ್ಷನ್ ಬಿ ಸಾರ್ವಜನಿಕ ಅಭಿಪ್ರಾಯ, ಆಪ್ಷನ್ ಸಿ ನಾಗರಿಕ ಜವಾಬ್ದಾರಿ, ಆಪ್ಷನ್ ಡಿ ಈ ಮೇಲಿನ ಎಲ್ಲವೂ. ಈ ಮೇಲಿನ ಎಲ್ಲವೂ ಸನ್ನಿವೇಶಗಳಲ್ಲಿ ಪ್ರಜಾಪ್ರಭುತ್ವದಲ್ಲಿ ನಾಗರಿಕರ ಭಾಗವಹಿಸುವಿಕೆಯನ್ನ ನಾವು ಕಾಣಬಹುದು. ಹಾಗಾಗಿ ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್. ಇನ್ನು ಪ್ರಶ್ನೆ 32, ನಾಗರಿಕರ ಭಾಗವಹಿಸುವಿಕೆ ಇಲ್ಲದ ಪ್ರಜಾಪ್ರಭುತ್ವವು ಡ್ಯಾಶ್ ಆಗುತ್ತದೆ ಅಂತ ಕೇಳಿದ್ದಾರೆ. ಅಂದ್ರೆ ನಾಗರಿಕರಾಗಿರ್ತಕ್ಕಂಥವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಹಕ್ಕುಗಳು ಇಲ್ಲದೆ ಇರ್ತಕ್ಕಂಥ ಒಂದು ಪ್ರಜಾಪ್ರಭುತ್ವವು ಏನಾಗ್ತದ ಅಂತ ಕೇಳ್ತಾರೆ. ಆಪ್ಷನ್ ಎ ಅದು ಬಲಿಷ್ಠ ಆಗ್ತದನೋ ಅಥವಾ ದುರ್ಬಲ ಆಗ್ತದನೋ ಅಥವಾ ಹೆಚ್ಚು ಪರಿಣಾಮಕಾರಿ ಆಗ್ತದನೋ ಅಥವಾ ಏಕೀಕೃತ ಆಗ್ತದನೋ ಅಂತ ಕೇಳಿದ್ದಾರೆ. ನಾಗರಿಕರ ಭಾಗವಹಿಸುವಿಕೆ ಇಲ್ಲದೆ ಇರ್ತಕ್ಕಂತಹ ಒಂದು ಪ್ರಜಾಪ್ರಭುತ್ವಕ್ಕೆ ಏನಂತ ಕರೀತಾರೆ ಅಂದ್ರೆ ದುರ್ಬಲ ಮತ್ತು ನಿಷ್ಪರಿಣಾಮಕಾರಿಯಾಗಿರ್ತಕ್ಕಂತಹ ಒಂದು ಪ್ರಜಾಪ್ರಭುತ್ವ ಅಂತ ಕರೀತಾರೆ. ಇಲ್ಲಿ ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್. ಇನ್ನು ಪ್ರಶ್ನೆ 33, ಪ್ರಸ್ತಾವನೆಯಲ್ಲಿ ಭ್ರಾತೃತ್ವ ಎಂದರೆ ಈ ಭ್ರಾತೃತ್ವ ಎಂದರೆ ಅಂತಕ್ಕಂತಹ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಆಪ್ಷನ್ ಎ ಸಹೋದರತ್ವ, ಆಪ್ಷನ್ ಬಿ ಸಮಾನತೆ, ಆಪ್ಷನ್ ಸಿ ಆರ್ಥಿಕ ಸ್ವಾತಂತ್ರ್ಯ, ಆಪ್ಷನ್ ಡಿ ಸಾರ್ವಭೌಮತ್ವ. ಇಲ್ಲಿ ಭ್ರಾತೃತ್ವ ಅಂತಂದ್ರೆ ಸಹೋದರತ್ವ, ಹೌದಾ, ಬ್ರದರ್ಹುಡ್ ಅಂತ ನಾವೇನ್ ಕರಿತೀವಲ್ಲ ಅದಕ್ಕೆ ಭ್ರಾತೃತ್ವ ಅಂತ ಕರೀತಾರೆ. ಇನ್ನು ಪ್ರಶ್ನೆ 34, ಸಹೋದರತ್ವದ ಗುರಿ ಆಪ್ಷನ್ ಎ ರಾಷ್ಟ್ರೀಯ ಏಕತೆ, ಆಪ್ಷನ್ ಬಿ ಪ್ರಾದೇಶಿಕತೆ, ಆಪ್ಷನ್ ಸಿ ವರ್ಗ ಹೋರಾಟ, ಆಪ್ಷನ್ ಡಿ ಸರ್ವಾಧಿಕಾರತೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ರಾಷ್ಟ್ರೀಯ ಏಕತೆ. ಕ್ವಶನ್ ನಂಬರ್ 35, ರಾಷ್ಟ್ರೀಯ ಭಾವೈಕ್ಯತೆಯ ಸವಾಲುಗಳು. ಆಪ್ಷನ್ ಎ ಪ್ರಾದೇಶಿಕತೆ, ಆಪ್ಷನ್ ಬಿ ಕೋಮುವಾದ, ಆಪ್ಷನ್ ಸಿ ಜಾತಿವಾದ, ಡಿ ಮೇಲಿನ ಎಲ್ಲವೂ. ರಾಷ್ಟ್ರೀಯ ಭಾವೈಕ್ಯತೆಗಳಿಗೆ ಸವಾಲಾಗಿರ್ತಕ್ಕಂಥದ್ದು ಈ ಮೇಲಿನ ಎಲ್ಲವೂ. ಪ್ರಾದೇಶಿಕತೆನೂ ಆಗಿರ್ಬೋದು, ಕೋಮುವಾದನೂ ಆಗಿರ್ಬೋದು, ಜಾತಿವಾದನೂ ಆಗಿರ್ಬೋದು. ಈ ಮೇಲಿನ ಎಲ್ಲ ಅಂಶಗಳು ಕೂಡ ಏನಾಗ್ತವಪ್ಪ ಅಂತಾರ ರಾಷ್ಟ್ರೀಯ ಭಾವೈಕ್ಯತೆಗೆ ಸವಾಲುಗಳನ್ನ ತಂದೊಡ್ತಾವ. ಹಾಗಾಗಿ ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್. ಅಸ್ಪೃಶ್ಯತೆಯನ್ನ ಯಾವ ವಿಧಿ ನಿಷೇಧಿಸುತ್ತದೆ? 36ನೇ ಪ್ರಶ್ನೆ, ಆಪ್ಷನ್ ಎ ವಿಧಿ 15, ವಿಧಿ 16, ವಿಧಿ 17, ವಿಧಿ 18. ಇಲ್ಲಿ ಅಸ್ಪೃಶ್ಯತೆಯನ್ನ ನಿವಾರಣೆ ಮಾಡ್ತಕ್ಕಂಥದ್ದು ಮತ್ತು ಹೋಗಲಾಡಿಸ್ತಕ್ಕಂಥದ್ದು ಯಾವ ವಿಧಿ ಹೇಳ್ತದಪ್ಪ ಅಂತಂದ್ರ ವಿಧಿ 17. ಹಾಗಾಗಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಪ್ಷನ್ ಸಿ. ಇನ್ನು ಮುಂದಿನದಾಗಿರ್ತಕ್ಕಂಥ ಪ್ರಶ್ನೆ ನಂಬರ್ 37, ರಾಷ್ಟ್ರೀಯ ಭಾವೈಕ್ಯತೆಯ ಪರಿಷತ್ತಿನ ಮೊದಲ ಅಧ್ಯಕ್ಷರು ಯಾರು?
ರಾಷ್ಟ್ರೀಯ ಭಾವೈಕ್ಯತೆಯ ಪರಿಷತ್ತಿನ ಮೊದಲ ಅಧ್ಯಕ್ಷರು ಯಾರಪ್ಪ ಅಂತಂದ್ರ ಆಪ್ಷನ್ ಎ ಗಾಂಧೀಜಿ, ಆಪ್ಷನ್ ಬಿ ನೆಹರು, ಆಪ್ಷನ್ ಸಿ ಇಂದಿರಾ ಗಾಂಧಿ, ಆಪ್ಷನ್ ಡಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಆಮೇಲೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಯಾವ್ದಪ್ಪ ಅಂತಂದ್ರೆ ಜವಾಹರ್ಲಾಲ್ ನೆಹರು ಅವರು ಏನಾಗ್ತಾರಪ್ಪ ಅಂತಂದ್ರ ರಾಷ್ಟ್ರೀಯ ಭಾವೈಕ್ಯತೆಯ ಪರಿಷತ್ತಿನ ಮೊದಲ ಅಧ್ಯಕ್ಷರಾಗ್ತಾರ. ಈ ರಾಷ್ಟ್ರೀಯ ಭಾವೈಕ್ಯತೆಯ ಪರಿಷತ್ತನ್ನ ಮೊದಲು ಸ್ಥಾಪನೆ ಮಾಡಿರ್ತಕ್ಕಂಥವ್ರು ಜವಾಹರ್ಲಾಲ್ ನೆಹರು ಅವರು. ಯಾವ ವರ್ಷ ಅಂತಂದ್ರೆ 1961ರಲ್ಲಿ ಇದನ್ನ ಸ್ಥಾಪನೆ ಮಾಡ್ತಾರೆ. ಪ್ರಶ್ನೆ ನಂಬರ್ 38, ಭಾವೈಕ್ಯತೆಯನ್ನ ಮೂಡಿಸುವಲ್ಲಿ ಮಾಧ್ಯಮದ ಪಾತ್ರ. ಆಪ್ಷನ್ ಎ ಜಾಗೃತಿ, ಆಪ್ಷನ್ ಬಿ ಹಿಂಸೆ, ಆಪ್ಷನ್ ಸಿ ವಿಭಜನೆ, ಆಪ್ಷನ್ ಡಿ ಕೋಮುವಾದ. ಇಲ್ಲಿ ಭಾವೈಕ್ಯತೆಯನ್ನ ಮೂಡಿಸ್ತಕ್ಕಂಥದ್ರಲ್ಲಿ ನಮ್ಮ ಮಾಧ್ಯಮಗಳು ಅವು ಯಾವ ರೀತಿ ಪಾತ್ರವನ್ನ ನಿರ್ವಹಿಸ್ತಾವ ಅಂತಂದ್ರೆ ಜಾಗೃತಿಯನ್ನ ನಿರ್ವಹಿಸಲಿಕ್ಕೆ, ಅಂದ್ರೆ ಜಾಗೃತಿಯನ್ನ ಎಲ್ಲರಲ್ಲೂ ಮೂಡಿಸ್ಲಿ ಏನ್ ಮಾಡ್ತಾವಪ್ಪ ಅಂತಾರ ಅವೇರ್ನೆಸ್ ಅನ್ನ ತರೋದಕ್ಕೋಸ್ಕರ ಏನ್ ಮಾಡ್ತಾವಪ್ಪ ಅಂತಾರ ಮಾಧ್ಯಮಗಳು ತುಂಬಾ ಪಾತ್ರವನ್ನು ವಹಿಸ್ತಾವ. ಪ್ರಶ್ನೆ 39, ಯಾವ ತತ್ವವು ಕೋಮುವಾದವನ್ನ ಕಡಿತಗೊಳಿಸುತ್ತದೆ? ಯಾವ ತತ್ವವು ಕೋಮುವಾದವನ್ನ ಕಡಿತಗೊಳಿಸುತ್ತದೆ? ಆಪ್ಷನ್ ಎ ಜಾತ್ಯತೀತತೆ, ಆಪ್ಷನ್ ಬಿ ಸಮಾಜವಾದ, ಆಪ್ಷನ್ ಸಿ ನ್ಯಾಯಾಂಗ ಕ್ರಿಯಾಶೀಲತೆ, ಆಪ್ಷನ್ ಡಿ ಜಾಗತೀಕರಣ. ಇಲ್ಲಿ ಜಾತ್ಯತೀತತೆ ಅನ್ನೋದು ಏನ್ ಮಾಡ್ತದಪ್ಪ ಅಂತಂದ್ರ ಈ ತತ್ವವು ಕೋಮುವಾದವನ್ನ ಕಡಿತಗೊಳಿಸ್ತದ, ಅಂದ್ರೆ ಕೋಮುವಾದವನ್ನ ಇಲ್ಲ ಅನ್ನೋ ರೀತಿಯಲ್ಲಿ ತೋರಿಸ್ಕೊಡ್ತದ. ಆಪ್ಷನ್ ಯಾವ್ದಪ್ಪ ಅಂತಂದ್ರೆ ಎ ಇಸ್ ಅ ಕರೆಕ್ಟ್ ಆನ್ಸರ್. ಇನ್ನು ಪ್ರಶ್ನೆ ನಂಬರ್ 40, ರಾಷ್ಟ್ರೀಯ ಏಕತೆಯನ್ನ ಬಲಪಡಿಸುವುದು. ರಾಷ್ಟ್ರೀಯ ಏಕತೆಯನ್ನ ಯಾವ ಅಂಶಗಳ ಮೂಲಕ ನಾವು ಬಲಪಡಿಸಬೇಕು ಅಂತ ಕೇಳ್ತಾರೆ. ಆಪ್ಷನ್ ಎ ಸಂವಿಧಾನ, ಆಪ್ಷನ್ ಬಿ ಪೌರತ್ವ, ಆಪ್ಷನ್ ಸಿ ನ್ಯಾಯಾಂಗ, ಆಪ್ಷನ್ ಡಿ ಆಲ್ ಆಫ್ ದಿ ಅಬೋವ್. ಮೇಲಿನ ಎಲ್ಲವೂ ಅಂತ ಹೇಳ್ತಾರೆ. ಈ ಮೇಲಿನ ಎಲ್ಲವೂ ಅಂಶಗಳು ಏನ್ ಮಾಡ್ತಾವಪ್ಪ ಅಂತಾರ ನಮ್ಮ ರಾಷ್ಟ್ರೀಯ ಏಕತೆಯನ್ನ ಇನ್ನಷ್ಟು ಬಲಪಡಿಸ್ತಾವ. ಸಂವಿಧಾನ ಆಗಿರ್ಬೋದು, ಪೌರತ್ವ ಆಗಿರ್ಬೋದು, ನ್ಯಾಯಾಂಗ ಆಗಿರ್ಬೋದು. ಹಾಗಾಗಿ ಈ ಎಲ್ಲಾ ಅಂಶಗಳು ನಮ್ಮ ರಾಷ್ಟ್ರೀಯ ಏಕತೆಯನ್ನ ಬಲಪಡಿಸ್ತಾವ. ಓಕೆ, ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್. ಓಕೆ, ಇಲ್ಲಿವರೆಗೆ ಯಾರೆಲ್ಲ ನಮ್ಮ ಕ್ಲಾಸ್ ಅನ್ನ ಕೇಳಿದಿರಿ ಅವರೆಲ್ಲರಿಗೂ ಕೂಡ ಥ್ಯಾಂಕ್ ಯು. ಇದೇ ರೀತಿ ನಮ್ಮ ಕ್ಲಾಸ್ಗಳು ಮತ್ತೆ ಬೇರೆ ಬೇರೆ ಪ್ರಶ್ನೆ ಪತ್ರಿಕೆಗಳನ್ನ ತೆಗೆದುಕೊಂಡು ಎನಾಲಿಸಿಸ್ ಮಾಡ್ತಾ ಸರಿಯಾದ ಉತ್ತರವನ್ನ ಹೇಳ್ತಾ ಬರ್ತೀನಿ. ಅದೇ ರೀತಿ ನಮ್ಮ ಈ ಆಡಿಯೋ ಅಥವಾ ನಮ್ಮ ಈ ವಿಡಿಯೋ ತಮಗೆ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಅದೇ ರೀತಿ ಕಮೆಂಟ್ ಅನ್ನು ಮಾಡಿ ಅಂತ ಹೇಳ್ತಾ ಇಲ್ಲಿವರೆಗೆ ಕ್ಲಾಸ್ ಕೇಳಿದಕ್ಕೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದ ಅಂತ ಹೇಳ್ತಾ ಓಕೆ ಥ್ಯಾಂಕ್ ಯು.